ಬೆಂಗಳೂರು ಟು ಲಡಾಖ್ ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸರಿನಾ? ಇದೇ ಆಟೋ ರಿಕ್ಷಾದಲ್ಲಿ ನಾನು ಬೆಂಗಳೂರು ಟು ಲಡಾಖ್ಗೆ ಈ ಗಾಡಿನ ನಾನು ಲಡಾಖ್ಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ. ಆಯ್ತಾ? ಸೊ ಇವಾಗ ಸ್ಟಿಕರ್ ಕಟಿಂಗ್ ಎಲ್ಲ ಮಾಡಿಸಿದ್ದೀನಿ. ಇದು ನಮ್ಮ ಲೋಗೋ. ಹಾಗೆ ಇದು ಒಂದು ನಾವು 3 ಜನ ಫ್ರೆಂಡ್ಸು, ಆಮೇಲೆ ಇದು ನಮ್ಮ ಫ್ಯಾಮಿಲಿದು, ಆಮೇಲೆ ಶಂಕರಣ್ಣ. ಮತ್ತೆ ಗಾಡಿ ಬಂದ್ಬಿಟ್ಟು ವೈಟ್ ಬೋರ್ಡ್ ಆಗಿದೆ. ತುಂಬಾ ಜನಕ್ಕೆ ಡೌಟ್ ಇರೋದೇನಪ್ಪ ಅಂದ್ರೆ ಯೆಲ್ಲೋ ಬೋರ್ಡ್ ಗಾಡಿ ಎತ್ಕೊಂಡು ಹೋಗ್ಬೋದಾ ಅಂತ ಅಂದ್ಬಿಟ್ಟು. ಆಕ್ಚುಲಿ ಈ ಗಾಡಿನ ಬಂದ್ಬಿಟ್ಟು ನಾನು ವೈಟ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡಿಸಿದ್ದೀನಿ. ಸೊ ಯಾವ ತರ ಎಲ್ಲ ಸ್ಟಿಕರ್ ಕಟಿಂಗ್ ಅಂತಾನು ಹೇಳಿ. ಜೈ ಭುವನೇಶ್ವರಿ ಹಾಗೆ ಕನ್ನಡಿಗ. ಓಕೆ, ಸೊ ಈ ತರ ಓವರ್ ಆಲ್ ಆಗಿರೋದು. ಅದ್ರ ಜೊತೆಗೆ ನಾನು ಟಾಪ್ ಕೂಡ ಚೇಂಜ್ ಮಾಡಿಸಿದ್ದೀನಿ. ಇದೊಂಥರ ಬ್ರೌನ್ ಕಲರ್ ಟಾಪ್ ಬರುತ್ತೆ. ಇದು ನೋಡ್ಬೋದು, ಈಗ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಿರುತ್ತೆ ನಿಮ್ ಸ್ಕ್ರೀನ್ ಅಲ್ಲಿ. ಓಕೆ, ಸೊ ಸ್ವಲ್ಪ ಕ್ಲೀನ್ ಆಗಿಲ್ಲ, ಧೂಳು ಎಲ್ಲ ಇದೆ, ಅದನ್ನು ಅವಾಯ್ಡ್ ಮಾಡಿ. ಸೊ ಓವರಲ್ ಆಗಿ ಈ ತರ ಇರೋವಂಥದ್ದು. ಹಾಗೆ ಈ ಗಾಡಿನ ಬಂದ್ಬಿಟ್ಟು ನಾನು ವೈಟ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರ ಪ್ರಾಪರ್ ಆಗಿ HSRP ನಂಬರ್ ಪ್ಲೇಟ್ ಕೂಡ ಹಾಕ್ಸಿರೋವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಪ್ರಾಪರ್ HSRP ನಂಬರ್ ಕೂಡ ಹಾಕ್ಸಿದ್ದೀನಿ ಗಾಡಿಗೆ. ಹಾಗೆ ಹೇಳ್ಬೇಕು ಅಂದ್ರೆ ಈ ನನ್ನ ಆಟೋ ರಿಕ್ಷಾನ ಬಂದ್ಬಿಟ್ಟು ಯೆಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಯೆಲ್ಲೋ ಬೋರ್ಡ್ ಅಲ್ಲೇ ಇದ್ರೆ ಬರೀ ಸಿಟಿ ಲಿಮಿಟ್ ಮಾತ್ರನೇ ಆಟೋ ರಿಕ್ಷಾಗಳಿಗೆ ಪರ್ಮಿಷನ್ ಇರೋದಾಯ್ತಾ. ಯಾಕಂತಂದ್ರೆ ಮೇನ್ ಆಗಿ ಆಟೋ ರಿಕ್ಷಾನ ಬಂದ್ಬಿಟ್ಟು ಸಿಟಿ ಕಮ್ಯೂಟ್ಗೋಸ್ಕರ ಮಾತ್ರನೇ ಯೂಸ್ ಮಾಡೋಕ್ಕೋಸ್ಕರ ಇದನ್ನ ಡಿಸೈನ್ ಮಾಡಿರೋದು ಈ ಗಾಡಿನ, ಆಟೋ ರಿಕ್ಷಾನ. ಹಾಗಾಗಿ ಇದನ್ನ ನೀವು ಎಲ್ಲೂ ಹೊರಗಡೆ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಾರ್ಮಲ್ ಆಗಿ ನೀವು ನೋಡಿರ್ತೀರ, ಇವಾಗ ಬೆಂಗಳೂರಲ್ಲಿ ನಾನು ಓಡಿಸ್ತೀನಿ. ಬೆಂಗಳೂರು ಇವಾಗ GBA ಲಿಮಿಟ್ ಅಂದ್ರೆ ಗ್ರೇಟರ್ ಬೆಂಗಳೂರು ಲಿಮಿಟ್ಗೆ ಮಾತ್ರನೇ ಆಟೋ ರಿಕ್ಷಾಗಳಿಗೆ ಪರ್ಮಿಟ್ ಕೊಡ್ತಾ ಇದ್ದಾರೆ. ಅದೇ ತರ ಮೈಸೂರು ಕೂಡ ಅಷ್ಟೇನೆ, ಮೈಸೂರು ಲಿಮಿಟ್ಗೆ ಆಗಿರುತ್ತೆ. ಯಾವ್ದೆಲ್ಲ ಆಯಾ ಜಿಲ್ಲೆಗಳಿದಾವೆ ಆ ಜಿಲ್ಲೆಗಳಿಗೆ ಮಾತ್ರನೇ ಓಡ್ಸಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ RTO ಬಂದ್ಬಿಟ್ಟು ಪರ್ಮಿಟ್ ನ ನೀಡಿರ್ತಾರೆ. ಸರಿನಾ? ಈಗ ಈ ನನ್ನ ಆಟೋನ ಬಂದ್ಬಿಟ್ಟು ನಾನು ವೈಟ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹೀಗಿರೋದ್ರಿಂದಾಗಿ ನಾನು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅದೇ ಏನಾದ್ರೂ ಒಂದು ವೇಳೆ ಯೆಲ್ಲೋ ಬೋರ್ಡ್ ಅಲ್ಲಿ ಇತ್ತು ಅಂತಂದ್ರೆ ಪ್ಯಾಸೆಂಜರ್ ಆಟೋ ರಿಕ್ಷಾ ಆಗಿರ್ಲಿ, ಇಲ್ಲ ಅಂತ ಅಂದ್ರೆ ಕಮರ್ಷಿಯಲ್ ಗೂಡ್ಸ್ ಆಟೋ ರಿಕ್ಷಾ ಆಗಿರ್ಲಿ. ಅದಕ್ಕೆ ಇವಾಗ ಕಮರ್ಷಿಯಲ್ ಗೂಡ್ಸ್ ರಿಕ್ಷಾ ಅಂತ ಅಂದ್ರೆ ಅದಕ್ಕೆ ಸ್ಟೇಟ್ ಲಿಮಿಟ್ ಮಾತ್ರನೇ ಕೊಟ್ಟಿರ್ತಾರೆ ಮ್ಯಾಕ್ಸಿಮಮ್ ಅಂತ ಅಂದ್ರೆ ಸ್ಟೇಟ್ ಲಿಮಿಟ್ ಒಳಗಡೆ. ಬಟ್ ಏನಂತಂದ್ರೆ ಕಮರ್ಷಿಯಲ್ ಇಲ್ಲಿ ಇರುವಂತಹ 3 ವೀಲರ್ಸ್ ಯಾವುದೇ ಆಗಿರ್ಲಿ ಸಿಟಿ ಲಿಮಿಟ್ ಅಲ್ಲೇ ಓಡಿಸ್ಬೇಕು. ಇಲ್ಲ ಅಂತಂದ್ರೆ ಗೂಡ್ಸ್ ಅಲ್ಲಿ ಆಗಿದ್ರೆ, ಪ್ಯಾಸೆಂಜರ್ ಆಗಿದ್ರೆ ಸಿಟಿ ಲಿಮಿಟ್, ಗೂಡ್ಸ್ ಆಗಿದ್ರೆ ನೀವು ಸುತ್ತಮುತ್ತ ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು. ಅಂದ್ರೆ ಒಂದು ಲಿಮಿಟ್ ಇರುತ್ತೆ. ಬಟ್ ಏನಂತಂದ್ರೆ ನ್ಯಾಷನಲ್ ಹೈವೇ ಮತ್ತೆ ಎಕ್ಸ್ಪ್ರೆಸ್ ಹೈವೇಗಳಿಗೆ ಆಟೋ ರಿಕ್ಷಾ ಅಲೌಡ್ ಇಲ್ಲ. ಆಯ್ತಾ? ನ್ಯಾಷನಲ್ ಹೈವೇನಲ್ಲೂ ಇಲ್ಲ, ಸ್ಟೇಟ್ ಹೈವೇನಲ್ಲೂ ಕೂಡ ಇಲ್ಲ, ಎರಡು ಕೂಡ ಪರ್ಮಿಷನ್ ಅಲೋ ಇಲ್ಲ. ಮುಂಚೆ ಬಂದು ಇದು ಯೆಲ್ಲೋ ಬೋರ್ಡ್ ಆಗಿತ್ತು ಅಲ್ವಾ, ಯೆಲ್ಲೋ ಬೋರ್ಡ್ ಇತ್ತು, ಅದು ನನ್ನ ಹತ್ರ ಇದೆ. ಹಾಗೆ ಟಾಪ್ ಕೂಡ ನೋಡ್ಬೋದು, ಇದೇ ತರನೇ ಟಾಪ್ ನ ಯೂಸ್ ಮಾಡ್ತಾ ಇದ್ದೆ. ಇದೇ ಗಾಡಿದು ಟಾಪ್ ಇದು. ಆಕ್ಚುಲಿ ಏನಂತಂದ್ರೆ ಯೆಲ್ಲೋ ಬೋರ್ಡ್ ಅಲ್ಲಿ ಇದ್ದಾಗ ಯೆಲ್ಲೋ ಮತ್ತೆ ಏನ್ ಗಾಡಿ ಕೊಟ್ಟಿರ್ತಾರೆ ಗ್ರೀನ್ ಯೆಲ್ಲೋ ಅದೇನೇ ಇರಬೇಕು. ನಾನೀಗ ವೈಟ್ ಬೋರ್ಡ್ ಆಗಿರೋದ್ರಿಂದಾಗಿ ಬ್ರೌನ್ ಟಾಪ್ ನ ಹಾಕೋಬಹುದು. ಅಂದ್ರೆ ಕೆಲವೊಂದು ಸ್ಟೇಟ್ ಗಳಲ್ಲಿ ಬಂದ್ಬಿಟ್ಟು ಬ್ರೌನ್ ಟಾಪ್ ನ ಅಪ್ರೂವಲ್ ಇದೆ, ಬ್ಲ್ಯಾಕ್ ಬ್ರೌನು ಬ್ಲ್ಯಾಕ್ ಯೆಲ್ಲೋ ಈ ತರ ಅಪ್ರೂವಲ್ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಯೆಲ್ಲೋ ಕಲರೇ ಇರಬೇಕು. ಆಯ್ತಾ? ಬ್ಲ್ಯಾಕ್ ಟಾಪ್ ಇರೋಂಗಿಲ್ಲ. ಸೊ ನಾನು ಇವಾಗ ವೈಟ್ ಬೋರ್ಡ್ ಮಾಡಿಸಿದ್ದೀನಲ್ವಾ, ವೈಟ್ ಬೋರ್ಡ್ ಇರೋದ್ರಿಂದಾಗಿ ನಾನು ಹಾಕಿಸ್ಕೊಂಡಿದ್ದೀನಿ. ಈ ಗಾಡಿ ವೈಟ್ ಬೋರ್ಡ್ ಇರೋದ್ರಿಂದಾಗಿ ನನಗೆ ಬ್ರೌನ್ ಟಾಪು ಅಪ್ರೂವಲ್ ಇದೆ. ಸೊ ಇನ್ನೊಂದೇನಂತ ಅಂದ್ರೆ ನಾನು ಲಾಂಗ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಿರೋದ್ರಿಂದಾಗಿ ನಾನು ಗಾಡಿನ ಫುಲ್ಲು ಈ ತರ ಮಾಡಿಫೈ ಮಾಡ್ಕೊಂಡಿರೋದು. ಅಂತ ಮಾಡಿಫೈ ಏನಿಲ್ಲ, ಬರೀ ಟಾಪ್ ಒಂದು ಹೊಡ್ಸ್ಕೊಂಡಿದ್ದೀನಿ. ಹಾಗೆ ಗಾಡಿ ನಮ್ಗೆ ಹೆಂಗ್ ಬೇಕು ಆ ಲೆಕ್ಕಾಚಾರದಲ್ಲಿ ಹೆಂಗ್ ಬೇಕು ಅಂತಂದ್ರೆ ಸರ್ವಿಸ್ ಆಗಿರ್ಲಿ, ನನಗೆ ಗಾಡಿ ಕಂಫರ್ಟಬಲ್ ಅನ್ಸ್ಬೇಕು. ಅಂದ್ರೆ ನನ್ನ ಮೈಂಡಲ್ಲಿ ಗಾಡಿನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅದು ಸೆನ್ಸ್ ಆಗೋ ಥರ, ಅದು ಹೆಂಗೆ ಹೇಳಿ ಅರ್ಥ ಆಗ್ತಿಲ್ಲ ನಂಗೆ ಹೇಳಕ್ಕೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಒಂದು ಸ್ವಲ್ಪ ನಮಗೆ ಹೊಂದ್ಕೋಬೇಕು ಆ ಥರ ಸ್ವಲ್ಪ ಗಾಡಿನ ಓಡಿಸಿದ್ದೀನಿ ನಾನು ಆಲ್ರೆಡಿ. ಈ ಗಾಡಿನ ಬಂದು ನಾನು ಪರ್ಚೇಸ್ ಮಾಡಿದ್ದು ಸೆಕೆಂಡ್ಸಲ್ಲಿ. ಇದು 8 ಮಂತ್ ಗಾಡಿ ಆಗಿತ್ತು. ಇದು ತಗೊಂಡಾಗ 3300 ಕಿಲೋಮೀಟರ್ ಏನೋ ಓಡಿತ್ತು. ಆಯ್ತಾ? ನಾನೀಗ ಬಂದ್ಬಿಟ್ಟು ಅರೌಂಡ್ ಒಂದು 5000 ಕಿಲೋಮೀಟರ್ ನಿಯರ್ ಓಡಿಸಿದ್ದೀನಿ. ಈ ಗಾಡಿ ಬಂದು OBD2B ಗಾಡಿ ಆಗಿರುತ್ತೆ. ಡಿಜಿಟಲ್ ಏನ್ ಕ್ಲಸ್ಟೋಮೀಟರ್ ಇದಲ್ವಾ ಅದು. ಇಲ್ಲಿ ತೋರಿಸ್ಕೊಡ್ತೀನಿ ಎಷ್ಟು. ಓಡೋನಲ್ಲಿ ನೋಡಿ, ODOನಲ್ಲಿ ಬಂದ್ಬಿಟ್ಟು 55,179 ಕಿಲೋಮೀಟರ್ ರನ್ ಆಗಿದೆ. ನನ್ನ ಹತ್ರ ಇದ್ದಿದ್ದು ಮುಂಚೆ ಏನ್ ಗಾಡಿ ಇತ್ತು ನನ್ನ ಹತ್ರ ಆಟೋ, ಅದು ಬಂದ್ಬಿಟ್ಟು ಅದನ್ನು ಚೆನ್ನಾಗೇ ಇತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಯಾಕಂದ್ರೆ ನನ್ನ ಹತ್ರ ಗಾಡಿ ಬಂತು ಅಂದ್ರೆ ಔಟು ನಾನು ವಾಶ್ ಮಾಡ್ತೀನೋ ಇಲ್ವಾ, ಬಟ್ ಏನಂತಂದ್ರೆ ಗಾಡಿ ನಿಲ್ಲಲ್ಲ. ಆ ಥರ ಗಾಡಿನ ನೀಟಾಗಿ ಇಟ್ಕೊಂತೀನಿ. ಈ ಗಾಡಿ ಕೂಡ 3300 ಕಿಲೋಮೀಟರ್ ಓಡಿತ್ತಲ್ವಾ, ಹಂಗಾಗಿ ಸ್ವಲ್ಪ ಲೆಸ್ ಓಡಿದೆ. ಮತ್ತೆ ಗಾಡಿನ ನಾವು
ಹೊಸದೇ ಆಗಿರೋದ್ರಿಂದಾಗಿ ಸ್ವಲ್ಪ ಗಾಡಿನ ಚೆನ್ನಾಗಿ ರಫ್ ಅಂಡ್ ಟಫ್ ಯೂಸ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಕೊಡಲ್ಲ ಅನ್ನೋ ರೀಸನ್ಗೆನೆ ನನ್ನ ಹಳೆ ಗಾಡಿನ ಸೇಲ್ ಮಾಡಿ ಈ ಗಾಡಿನ ಪರ್ಚೇಸ್ ಮಾಡಿದ್ದು. ಹಾಗೆ ಹೇಳ್ಬೇಕು ಅಂದ್ರೆ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಆಲ್ಮೋಸ್ಟ್ ನಾನು ಮೆಕ್ಯಾನಿಕ್ ಹತ್ರ ತೋರಿಸಿ ಸಾರ್ಟ್ ಔಟ್ ಮಾಡಿದ್ದೀನಿ. ಇವಾಗ ಹೋಗೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ಗಾಡಿನ ನೀಟಾಗಿ ಸರ್ವಿಸ್ ಮಾಡಿಸ್ತೀನಿ. ಅದಾದ್ಮೇಲೆ ಇನ್ನೊಂದು ಡೆಲ್ಲಿನಲ್ಲಿ ಒಂದು ಸತಿ ಸರ್ವಿಸ್ ಮಾಡ್ಸೋಣ. ಡೆಲ್ಲಿನಲ್ಲಿ ಇದ್ರೆ ಡೆಲ್ಲಿನಲ್ಲಿ, ಇಲ್ಲ ಶ್ರೀನಗರದಲ್ಲಿ ಇದ್ರೆ ಶ್ರೀನಗರದಲ್ಲಿ. ಇದಿಷ್ಟು. ಮತ್ತೆ ವೈಟ್ ಬೋರ್ಡ್ ಆಗಿರೋದ್ರಿಂದಾಗಿ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು ಗಾಡಿನ. ಮತ್ತೆ ಈ ಗಾಡಿ ಇನ್ಶೂರೆನ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಫಸ್ಟ್ ನಾವು ಶೋರೂಮ್ ಇಂದಾನೆ ಗಾಡಿನ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಅಂತ ಅಂದ್ರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಸಿಗುತ್ತೆ. ಹಾಗೆ ಯೆಲ್ಲೋ ಬೋರ್ಡ್ ಇಂದ ನಾವು ವೈಟ್ ಬೋರ್ಡ್ ಕನ್ವರ್ಟ್ ಮಾಡ್ಕೊಂಡ್ರೆ ಬರೀ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾತ್ರನೇ ಕೊಡ್ತಾರೆ. ಸೊ ನಾನು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ತುಂಬಾ ಟ್ರೈ ಮಾಡಿದೆ, ಎಲ್ಲೂ ಕೊಡಲ್ಲ ಅಂತಿದ್ದಾರೆ. ಆಲ್ರೆಡಿ ಈ ಗಾಡಿಗೆ ಇನ್ಶೂರೆನ್ಸ್ ಇದೆ, ಕಮರ್ಷಿಯಲ್ ಇನ್ಶೂರೆನ್ಸ್. ಅದು ನಾನು ಟ್ರೈ ಮಾಡಿದೆ. ಈಗ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಇನ್ನೂ 4 ತಿಂಗಳವರೆಗೂ ವ್ಯಾಲಿಡಿಟಿ ಇದೆ. ಸೊ ಅದು ಆಗ್ಬಿಟ್ಟಿದ್ರೆ ಸ್ವಲ್ಪ ಉಳಿಯೋದು. ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಕಮರ್ಷಿಯಲ್ ಇರೋದ್ರಿಂದಾಗಿ ಕಮರ್ಷಿಯಲ್ಗೆ ಈಸಿಯಾಗಿ ಮಾಡೋರು, ಈಗ ಕಮರ್ಷಿಯಲ್ ಇಂದ ಪ್ರೈವೇಟ್ ಆಗಿರೋದ್ರಿಂದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಮತ್ತೆ ಹೇಳ್ಬೇಕು ಅಂದ್ರೆ ಅಷ್ಟೇ ಗಾಡಿನಲ್ಲಿ. ಸೊ ಇಂಟೀರಿಯರ್ ಲುಕ್ ನೋಡ್ರಿ, ಈ ತರ ಇದೆ. ಇದಿಷ್ಟು ಅಪ್ಡೇಟು. ಮತ್ತೆ ಮೀಟರ್ನ ಬಿಚ್ಚಬೇಕಾಯ್ತಾ, ಮೀಟರ್ ಬಿಚ್ಚಿಲ್ಲ ಅಂತಂದ್ರೆ ಮೀಟರ್ ಸೀಸ್ ಮಾಡೋ ಅಂತ ಚಾನ್ಸ್ ಇರುತ್ತೆ. ನಾವು ಪ್ಯಾಸೆಂಜರ್ ಹೊಡೆಯೋ ಹಾಗಿಲ್ಲ. ಈಗ ಈ ಗಾಡಿನಲ್ಲಿ ಬರೀ ಪರ್ಸನಲ್ ಯೂಸ್ ಮಾತ್ರ ಮಾಡ್ಕೋಬಹುದು. ನಮ್ಮ ಮನೆಯವರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ನ ಯೂಸ್ ಮಾಡ್ಕೋಬಹುದು. ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಂಗಿಲ್ಲ, ಅಂದ್ರೆ ಇದರಲ್ಲಿ ಯಾವ್ದೇ ತರ ಡ್ಯೂಟಿ ಏನು ಮಾಡಂಗಿಲ್ಲ. ಹಾಗಾಗಿ ಈಗ ಮೀಟರ್ ಕೂಡ ಬಿಚ್ಕೋಬೇಕು. ಆಮೇಲೆ ಏನಾದ್ರು ಸೀಸ್ ಮಾಡ್ಬಿಟ್ರೆ RTOದವರು ಅದಕ್ಕೊಂದು 3,500-4 ಸಾವಿರ ರೂಪಾಯಿ ಇರುತ್ತೆ, ಅದು ಹೋಗ್ಬಿಡುತ್ತೆ. ಮತ್ತೆ ಓವರಾಲ್ ಆಗಿ ಗಾಡಿ ಲುಕ್ಕು ನೋಡ್ರಿ ಈ ತರ ಇದೆ. ಸೇಮ್ ಸೀಟು, ಬರೀ ಟಾಪ್ ಮಾತ್ರನೇ ಚೇಂಜ್ ಮಾಡಿಸಿದ್ದು. ಬಂದ್ಮೇಲೆ ನೀಟಾಗಿ ಮಾಡ್ಸೋಣ. ಇವಾಗ ಹೋಗ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಸ್ಕ್ರ್ಯಾಚು ಅವು ಇವೆಲ್ಲ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಹಿಂಗೆ ಬಿಟ್ಬಿಡ್ತಾ ಇದ್ದೀನಿ. ಬರೀ ಜಸ್ಟ್ ಒಂದು ಟಾಪ್ ಹಾಕೊಂಡ್ರೆ ಸಾಕು. ಈ ಗಾಡಿನ ಲಡಾಖಿಗೆ ಏನು ತಗೊಂಡು ಹೋಗ್ಬೇಕು ಅಷ್ಟು ಮಾತ್ರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಪೇ ಮಾಡಿದ್ದೀನಿ, ಸಾಕು. ಮತ್ತೆ PA ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಏನಾದರೂ ಇನ್ಶೂರೆನ್ಸ್ ಮಾಡಿಸಿದ್ರೆ ನಿಮ್ಮ ಗಾಡಿಗಳಿಗೆ ಆ PAನ ಕಂಪಲ್ಸರಿಗೆ ಆ್ಯಡ್ ಮಾಡಿಸಿ. ವೈಟ್ ಬೋರ್ಡ್ ಆಗಿರಲಿ, ಬೈಕ್ ಆಗಿರಲಿ, ಇಲ್ಲ ಅಂತಂದ್ರೆ ಆಟೋನೇ ಆಗಿರಲಿ, PAನ ಕಂಪಲ್ಸರಿಗೆ ಆ್ಯಡ್ ಮಾಡಿಸಿ. ಅದಕ್ಕೊಂದು 300-350 ರೂಪಾಯಿ ಆಗುತ್ತೆ. ಸೊ ಓವರಾಲ್ ಆಗಿ ಇಷ್ಟೇನೆ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಬಂದ್ಮೇಲೆ ನೋಡಿ ನೀಟಾಗಿ. ಮತ್ತೆ ಇದು ಯೆಲ್ಲೋ, ಇವಾಗ ವೈಟ್ ಬೋರ್ಡ್ ಇದೆ ಅಲ್ವಾ, ವೈಟ್ ಬೋರ್ಡ್ ಇಂದ ಮತ್ತೆ ವಾಪಸ್ಸು ಯೆಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡಿಸ್ತೀನಿ, ಆಯ್ತಾ. ಮಾಡ್ಕೋಬಹುದು. ಪರ್ಮಿಟ್ ಹಾಕಿಸ್ಕೋಬೇಕು, ಅದೊಂದು ಸ್ವಲ್ಪ ಪ್ರೋಸೆಸ್ ಇರುತ್ತೆ, ಅದು ಮಾಡ್ಕೋಬೇಕು. ಹಾಗೆ ಫಸ್ಟ್ ಇದ್ದಿದ್ದು ಇದನ್ನು ತೋರಿಸ್ಬಿಡ್ತೀನಿ ನೋಡ್ರಿ. ಇದು ಯೆಲ್ಲೋ ಪ್ಲೇಟ್ ಇದ್ದಿದ್ದು ಮುಂಚೆ, ಇವಾಗ ವೈಟ್ ಪ್ಲೇಟ್ ಆಗಿದೆ. ಇದು ಯೆಲ್ಲೋ ಪ್ಲೇಟ್, ಇದನ್ನೇ ವಾಪಸ್ಸು ರೀಫಿಟ್ ಮಾಡಿಸ್ತೀನಿ ಬಂದ್ಮೇಲೆ. ಸೊ ಇದು ಇಲ್ಲ ಅಂತಂದ್ರೆ ಇದು ಕೂಡ ಇದು HSRP ನಂಬರು ಪ್ಲೇಟು, ಅದು ಕೂಡ HSRP ನಂಬರ್ ಪ್ಲೇಟ್. ಮತ್ತೆ ನಾನು ಏನಾದರೂ ಇದನ್ನ ಬಿಸಾಕ್ಬಿಟ್ರೆ ಎಲ್ಲೋ ಮತ್ತೆ ಅಪ್ಲೈ ಮಾಡಬೇಕು. ಮತ್ತೆ ಅಪ್ಲೈ ಮಾಡಬೇಕು ಅಂದ್ರೆ 750 ರೂಪಾಯಿ ಅಷ್ಟು ಖರ್ಚು ಆಗುತ್ತೆ. ಹಂಗಾಗಿ ಇದನ್ನ ಸೇಫ್ ಆಗಿ ಇಟ್ಕೋತೀನಿ. ಬಂದ್ಮೇಲೆ ನಾವು ಆಮೇಲೆ ಬೇಕಾದ್ರೆ ಅದನ್ನ ರೀಫಿಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಬಂದ್ಮೇಲೆ ಮತ್ತೆ ಇದು ಕಮರ್ಷಿಯಲ್ ವೆಹಿಕಲ್ ಆಗಿ ಕನ್ವರ್ಟ್ ಮಾಡಿಸ್ತೀನಿ. ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಓಪನ್ ಆಗಿದೆ, ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಹಾಗೆ ಲಡಾಖ್ದು ಫುಲ್ ಟ್ರಿಪ್ ವಿಡಿಯೋ ನಿಮಗೆ ಇದೇ ನಿಮ್ಮ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ವ್ಲಾಗ್ ಚಾನಲ್ ಅಲ್ಲಿ ಬರುತ್ತೆ. ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ತುಂಬಾ ಟಫ್ ಚಾಲೆಂಜ್ ಇದು. ಯಾರು ಕೂಡ ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ತುಂಬಾನೇ ಎಕ್ಸೈಟ್ಮೆಂಟ್ ಆಗಿರುತ್ತೆ. ನಮಸ್ಕಾರ.